ನಾನು ನನ್ನಿಂದಲೇ ಎಲ್ಲ ಅಂತ ಬೀಗ್ತಾ ಇದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೀಗ ಬಿಜೆಪಿಯ ಮಾತೃ ಸಂಸ್ಥೆಯಾದ RSS ಅನ್ನ ಓಲೈಸುವಂತಹ RSS ಅನ್ನ ಮೆಚ್ಚಿಸುವಂತಹ ದಯನೀಯ ಪರಿಸ್ಥಿತಿ ಎದುರಾಗಿದೆ. ಇನ್ನು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ JP ನಡ್ಡಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ವಿವಾದಿತ ಹೇಳಿಕೆ ಅಂತಾನೆ ಹೇಳ್ಬೋದು. ಬಿಜೆಪಿಯ ಮಾತೃ ಸಂಸ್ಥೆಯಾದಂತಹ RSS ಸಂಘಟನೆ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. RSS ಸಂಘಟನೆ ನಮಗೆ ಅಂದ್ರೆ ಪಕ್ಷಕ್ಕೆ ಈಗ ಅನಿವಾರ್ಯ ಅಲ್ಲ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ RSS ನಾಯಕರೆಲ್ಲ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ರು. ಹಾಗೆ ಇದಾದ ಬಳಿಕ ಬಿಜೆಪಿ RSS ಸಂಬಂಧ ಅಷ್ಟಕ್ಕಷ್ಟೇ ಎನ್ನುವಂತಾಗಿತ್ತು. ಅಂದ್ರೆ ಸಂಬಂಧ ಅಲ್ಲಿ ಬಿಗಡಾಯಿಸಿತ್ತು. ಸೊ ಇದರ ಪರಿಣಾಮವನ್ನ ಬಿಜೆಪಿ ಯಾವಾಗ ತಿಂತು? ಲೋಕಸಭೆ ಚುನಾವಣೆ ಟೈಮ್ನಲ್ಲಿ, ಎಸ್ಪೆಷಲಿ ಉತ್ತರ ಪ್ರದೇಶದ ಲೋಕಸಭೆ ಚುನಾವಣೆಯಲ್ಲಿ ಬರೋಬ್ಬರಿ 29 ಸೀಟುಗಳನ್ನ ಬಿಜೆಪಿ ಕಳೆದುಕೊಳ್ಳಬೇಕಾಯಿತು. ಇದಕ್ಕೆಲ್ಲ ಕಾರಣ ಬಿಜೆಪಿಯ JP ನಡ್ಡಾ ಅವರು ಕೊಟ್ಟಿದ್ದಂತಹ ಆ ಒಂದು ಹೇಳಿಕೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಮೋದಿಯವರು ಹಾಗೆ ಮೋದಿಯವರ ಪಕ್ಷ ತಲೆ ತಗ್ಗಿಸಬೇಕಾಯಿತು. ಇನ್ನು ಚುನಾವಣೆಯಲ್ಲಿ ಅಲ್ಪಮತಕ್ಕೆ ಕುಸಿದಿದ್ದಂತಹ ಬಿಜೆಪಿಯ ಮೇಲೆ RSS ನಾಯಕರು ಒಬ್ಬರಾದ ಮೇಲೊಬ್ಬರಂತೆ ಟೀಕಾ ಪ್ರಹಾರವನ್ನ ನಡೆಸೋಕೆ ಶುರು ಮಾಡಿದ್ದಾರೆ. ಇನ್ನು ಕಳೆದ 3 ದಿನಗಳ ಹಿಂದಷ್ಟೇ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದು ಮೋದಿ ಅವರಿಗೆ ಕುಟುಕುವಂತಹ ರೀತಿಯಲ್ಲಿತ್ತು. ಆ ಸ್ಟೇಟ್ಮೆಂಟ್ RSS ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಹೇಳ್ತಾರೆ, ಪ್ರಗತಿಗೆ ಯಾವತ್ತೂ ಅಂತ್ಯ ಅನ್ನೋದು ಇರೋದಿಲ್ಲ, ಆದ್ರೆ ಮನುಷ್ಯನಿಗೆ ಸೂಪರ್ ಮ್ಯಾನ್ ಆಗುವಂತಹ ಆಸೆ ಇರುತ್ತೆ, ಸೂಪರ್ ಮ್ಯಾನ್ ಆಗುವಂತಹ ಭ್ರಮೆ ಇರುತ್ತೆ. ಆದ್ರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಮನುಷ್ಯನ ಭ್ರಮೆ, ಆತ ದೇವರಾಗೋಕೆ ಕೂಡ ಪ್ರಯತ್ನವನ್ನ ಮಾಡ್ತಾನೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳಿಕೆ ಕೊಟ್ಟಿದ್ರು, ನಾನು ನಾನ್ ಬಯೋಲಾಜಿಕಲ್ ಅಂದ್ರೆ ನಾನು ದೇವಮಾನವ ಎನ್ನುವಂತಹ ಹೇಳಿಕೆಯನ್ನ ಏನು ಕೊಟ್ಟಿದ್ರು ಸಾಕಷ್ಟು ಖಾಸಗಿ ವಾಹಿನಿಗಳಿಗೆ, ಆ ಕುರಿತಾಗಿ ಮೋಹನ್ ಭಾಗವತ್ ಅವರು ಇದೀಗ ಮೋದಿ ಅವರಿಗೆ ಇಂಡೈರೆಕ್ಟ್ ಆಗಿ ಕುಟುಕಿರೋದು. ಸೊ ಈ ಬೆಳವಣಿಗೆ ಆದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಮಾತೃ ಸಂಸ್ಥೆ RSS ಮೇಲೆ ಇನ್ನಿಲ್ಲದ ಪ್ರೀತಿ, ಇನ್ನಿಲ್ಲದ ಗೌರವ ಉಕ್ಕಿ ಹರಿದಿದೆ. ಸೊ ಹೀಗಾಗಿ ಜುಲೈ 9ನೇ ತಾರೀಕು ಒಂದು ಆದೇಶವನ್ನು ಹೊರಡಿಸ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರು RSS ಏನು ಆಯೋಜನೆ ಮಾಡುತ್ತೋ ಯಾವ್ಯಾವ ಚಟುವಟಿಕೆಗಳು, ಆ ಚಟುವಟಿಕೆಗಳಲ್ಲೆಲ್ಲ ಕೇಂದ್ರ ಸರ್ಕಾರಿ ನೌಕರರು ಭಾಗಿಯಾಗಬಹುದು ಎನ್ನುವಂತಹ ಆದೇಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊರಡಿಸಿದ್ದಾರೆ. ಇನ್ನು ಈ ಆದೇಶ ಪ್ರಧಾನಮಂತ್ರಿಯವರ ಅಧೀನದಲ್ಲಿರುವಂತಹ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಸಚಿವಾಲಯ ಏನಿದೆ ಆ ಸಚಿವಾಲಯದಿಂದಲೇ ಈ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು RSS ದೇಶದಲ್ಲಿ ಯಾಕೆ ಬ್ಯಾನ್ ಆಗಿತ್ತು ಇಷ್ಟು ವರ್ಷ ಎನ್ನುವಂಥದ್ದಕ್ಕೆ ಅದರದ್ದೇ ಆದಂತಹ ಹಿನ್ನೆಲೆ, ಅದರದ್ದೇ ಆದಂತಹ ಒಂದು ಸ್ಟೋರಿ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ 1966ರಲ್ಲಿ ಅಂದ್ರೆ ಬರೋಬ್ಬರಿ 58 ವರ್ಷಗಳ ಹಿಂದೆ ಅನ್ಬೋದು, ಆಗ ಪ್ರಧಾನಿಯಾಗಿದ್ರು ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಸರ್ಕಾರಿ ನೌಕರರು RSS ಆಯೋಜನೆ ಮಾಡುವಂತಹ ಯಾವುದೇ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಬಾರದು ಎನ್ನುವಂತಹ ಶಿಸ್ತುಬದ್ಧ ಆದೇಶವನ್ನು ಕೂಡ ಇಂದಿರಾ ಗಾಂಧಿ ಅವರು ಹೊರಡಿಸಿದ್ರು. ಕಾರಣ 1966ರ ನವೆಂಬರ್ 7ರಂದು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗತ್ತೆ. ದೇಶಾದ್ಯಂತ ಈ ಪ್ರತಿಭಟನೆ ನಡೆಯುತ್ತೆ. ಎಸ್ಪೆಷಲಿ ನವೆಂಬರ್ 7ನೇ ತಾರೀಕು 1966ನೇ ಇಸವಿಯಲ್ಲಿ ಸಂಸತ್ ಭವನದ ಎದುರು ಒಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಅದು ಗೋ ಹತ್ಯೆಯನ್ನ ನಿಷೇಧ ಮಾಡುವಂತಹದ್ದಕ್ಕೆ ನಡೆದಂತಹ ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ RSS, ಬಿಜೆಪಿ ಹಾಗೆ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಕೂಡ ಭಾಗಿಯಾಗಿದ್ವು. ಆ ಪ್ರತಿಭಟನೆ ವೇಳೆ ಗೋಲಿಬಾರ್ ಕೂಡ ನಡೆದು ಸಾಕಷ್ಟು ಮಂದಿ ಮೃತಪಟ್ಟಿದ್ರು ಕೂಡ. ಇದು ನವೆಂಬರ್ 7ಕ್ಕೆ ಆದಂತಹ ಘಟನೆ. ಆದ್ರೆ ಇದಾದ ಬಳಿಕ ನವೆಂಬರ್ 30ನೇ ತಾರೀಕು ಇಂದಿರಾ ಗಾಂಧಿ ಅವರು ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಒಂದು ಸ್ಟ್ರಿಕ್ಟ್ ಆದಂತಹ ಆದೇಶ ಹೊರಡಿಸ್ತಾರೆ. ಅದು RSS ಸಂವಿಧಾನ ವಿರೋಧಿ. ಹೀಗಾಗಿ RSS ಆಯೋಜನೆ ಮಾಡುವಂತಹ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಯಾವುದೇ ಸರ್ಕಾರಿ ಯಾವುದೇ ಸರ್ಕಾರಿ ನೌಕರರು ಭಾಗಿಯಾಗುವಂತಿಲ್ಲ ಎನ್ನುವಂತಹ ಆದೇಶವನ್ನ ಹೊರಡಿಸಿ ಬಿಟ್ಟಿದ್ರು ಇಂದಿರಾ ಗಾಂಧಿ ಅವರು. ಇನ್ನು ಇಂದಿರಾ ಗಾಂಧಿ ಅವರು 1966ರಲ್ಲಿ ಏನು ಬ್ಯಾನ್ ಅನ್ನ ಮಾಡಿದ್ರು ಅದೇ ಮೊದಲ ಬಾರಿ ಏನಲ್ಲ RSS ಬ್ಯಾನ್ ಆಗಿತ್ತು. ಆ ಹಿಂದೆ ಕೂಡ ಅಂದ್ರೆ 1948ರಲ್ಲಿ ಏನು ಬಿಜೆಪಿಯವರು ಮತ್ತೆ RSS ಅವರು ಏನು ಪೂಜೆ ಮಾಡ್ತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ, ಮಾಜಿ ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ 1948ರಲ್ಲಿ RSS ಅನ್ನ ಬ್ಯಾನ್ ಮಾಡಿದ್ರು. ಗಾಂಧೀಜಿಯವರ ಹತ್ಯೆ 1948 ಜನವರಿಯಲ್ಲಿ ಏನು ಹತ್ಯೆ ಆಯಿತು, ಅವರ ಹತ್ಯೆ ಬಳಿಕ ಫೆಬ್ರವರಿ ತಿಂಗಳಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ RSS ಸಂಘಟನೆಯನ್ನ
ಬ್ಯಾನ್ ಅನ್ನ ಹೊರಡಿಸಿ ಆದೇಶವನ್ನು ಹೊರಡಿಸಿದ್ರು. ಹಾಗೆ ಸರ್ಕಾರಿ ನೌಕರರು ಕೂಡ ಈ RSS ಸಂಘಟನೆಯ ಆಯೋಜನೆ ಮಾಡುವಂತಹ ಯಾವುದೇ ಕಾರ್ಯಕ್ರಮದಲ್ಲೂ ಭಾಗಿಯಾಗುವಂತಿಲ್ಲ ಎನ್ನುವಂತಹ ಆದೇಶವನ್ನು ಕೂಡ ಅವರು ಕೂಡ ಆ ಹಿಂದೆ ಹೊರಡಿಸಿದ್ರು. ಇನ್ನು RSS ದೇಶಾದ್ಯಂತ ದ್ವೇಷ ಮತ್ತು ಹಿಂಸಾಚಾರಕ್ಕೆ ಒತ್ತನ್ನ ಕೊಡ್ತಾ ಇದೆ. ಇದು ದೇಶದ ಪ್ರಗತಿಗೆ ಹಾಗೆ ದೇಶದ ಹೆಸರೇನಿದೆ ಅದಕ್ಕೆ ಮಾರಕ ಎನ್ನುವಂತಹ ಕಾರಣವನ್ನು ಕೂಡ ಆಗಿನ ಕಾಲದಲ್ಲಿ ಅಂದ್ರೆ 1948ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕೊಟ್ಟಿದ್ರು. ಇನ್ನು ದೇಶಭಕ್ತರ ಸಂಘಟನೆ ಅಂತಾನೆ ಕರೆಸಿಕೊಳ್ಳುವಂತಹ RSS ಸಂಘಟನೆ ಏನಿದೆ ಅದರ ಇತಿಹಾಸವನ್ನ ತೆಗೆದು ನೋಡಿದ್ರು ಕೂಡ ಅದು ದೇಶಭಕ್ತರ ಏನು ನಡೆ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿದೆ. RSS ನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ನಾಗ್ಪುರದಲ್ಲೇ ತ್ರಿವರ್ಣ ಧ್ವಜವನ್ನ ದೇಶದ ಪ್ರತೀಕವಾಗಿರುವಂತಹ ತ್ರಿವರ್ಣ ಧ್ವಜವನ್ನ ಕೂಡ RSS ತನ್ನ ಕೇಂದ್ರ ಕಚೇರಿಯಲ್ಲಿ ಹಾರಿಸಲಿಲ್ಲ. ಅದರ ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತೋ ಆ ಸಮಯದಲ್ಲೂ ಕೂಡ RSS ಜೊತೆ ಗುರುತಿಸಿಕೊಂಡಿದ್ದಂತಹ ನಾಯಕರು ಬ್ರಿಟಿಷರನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಬ್ರಿಟಿಷರು ಏನ್ ಮಾಡ್ತಾರೆ ಅದು ಸರಿ ಎನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ರು ಕೂಡ. ಇನ್ನು RSS ಕುರಿತಾಗಿ ಇದೀಗ ಮೋದಿಯವರು ಹೊಸದೊಂದು ಆದೇಶವನ್ನ ಜಾರಿಗೊಳಿಸಿರುವಂತಹ ವಿಚಾರಕ್ಕೆ ಬರೋದಾದ್ರೆ, ಮೋದಿಯವರು ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಂತಹ 2014ನೇ ಇಸ್ವಿಯಲ್ಲೇ ಅವರು ಈ ಆದೇಶವನ್ನ ಜಾರಿ ಮಾಡಬಹುದಾಗಿತ್ತು. ಇನ್ನು 2014ನೇ ಇಸ್ವಿಯಲ್ಲೇ ಅಂದ್ರೆ ಮೋದಿಯವರು ಪ್ರಧಾನಮಂತ್ರಿಯಾಗಿ 6 ತಿಂಗಳು ಅಂದ್ರೆ ನವೆಂಬರ್ 27ನೇ ತಾರೀಕು ಒಂದು ತಿದ್ದುಪಡಿ ಆದೇಶವನ್ನ ಜಾರಿಗೆ ತರ್ತಾರೆ ಮೋದಿಯವರು. ಅದೇನಪ್ಪಾ ಅಂದ್ರೆ ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಸಂಘಟನೆ ಜೊತೆಗೆ ಗುರುತಿಸಿಕೊಳ್ಳುವಂತಿಲ್ಲ, ಯಾವುದೇ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಿಲ್ಲ ಎನ್ನುವಂತಹ ಕಟ್ಟುನಿಟ್ಟಿನ ಆದೇಶವನ್ನ ಜಾರಿಗೊಳಿಸಿದ್ರು. ಸೊ ಹೀಗಾಗಿ ಇದು 1948 ಹಾಗೆ 1966ರಲ್ಲಿ ಇಂದಿರಾ ಗಾಂಧಿ ಅವರು ಹಾಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಏನು ಆದೇಶವನ್ನ ಜಾರಿಗೊಳಿಸಿದ್ರು ದೇಶದಲ್ಲಿ, ಅದಕ್ಕೆ ಪುಷ್ಟಿ ನೀಡುವಂತಹ ಆದೇಶವನ್ನ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ರು. ಸೊ ಅಲ್ಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಲಾದ್ರೂ RSS ಮೇಲೆ ಹೇರಲಾಗಿರುವಂತಹ ಈ ಬ್ಯಾನ್ ಅನ್ನ ವಾಪಸ್ ಪಡೆದುಕೊಳ್ತಾರೇನೋ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟಿದ್ದಂತಹ RSS ನಾಯಕರಿಗೆ ಅಲ್ಲಿ ನಿರಾಸೆ ಆಯಿತು. ಅದಾದ ಬಳಿಕ 2019ರಲ್ಲಿ ಮತ್ತೆ 2ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಳ್ತಾರೆ. ಆ ಅವಧಿಯಲ್ಲೂ ಕೂಡ ನರೇಂದ್ರ ಮೋದಿ ಅವರು RSS ಕುರಿತಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ. ಸೊ ಹೀಗಾಗಿ RSS ಮತ್ತೆ ಬಿಜೆಪಿ ನಡುವೆ ಸಾಕಷ್ಟು ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು. ಆದರೆ ಇದೀಗ 2024ರ ಲೋಕಸಭೆ ಚುನಾವಣೆಯಲ್ಲಿ ಏನು ಅಲ್ಪಮತಕ್ಕೆ ಕುಸಿತವನ್ನ ಕಾಣ್ತೋ ಬಿಜೆಪಿ, ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜ್ಞಾನೋದಯವಾಗಿದೆ. RSS ಇದೀಗ ನಮಗೆ ಅನಿವಾರ್ಯ ಎನ್ನುವಂತಹ ಇಂಗಿತಕ್ಕೆ ಬಂದಂತಿದೆ ಪ್ರಧಾನಮಂತ್ರಿ ಮೋದಿಯವರ ಈ ನಡೆ. ಸೋಲಿನ ರುಚಿಯನ್ನ ಕಾಣಿಸುವುದರ ಮೂಲಕ ಮತದಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದ್ರೆ ನಾನ್ ಬಯೋಲಾಜಿಕಲ್ ಜೀವಿಯಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ, ವಿಶ್ವನಾಯಕ ಮೋದಿ ಅವರಿಗೆ ಇದೀಗ ಜ್ಞಾನೋದಯವನ್ನ ಮಾಡಿಸಿದ್ದಾರೆ ದೇಶದ ಮತದಾರರು. ಈ ಸೋಲಿನ ಬಳಿಕ ಪ್ರಧಾನಮಂತ್ರಿ ನಾನ್ ಬಯೋಲಾಜಿಕಲ್ ಜೀವಿಯಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಆತಂಕ, ಒಂದು ಭಯ ಶುರುವಾಗಿದೆ. ಎಲ್ಲಿ ನನ್ನನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಈ RSS ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇಳಿಸಿ ಬಿಡ್ತಾರೋ ಎನ್ನುವಂತಹ ಭಯದಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸೊ ಹೀಗಾಗಿ ಇದರ ಮೊದಲ ಹೆಜ್ಜೆಯಾಗಿ ಅಂದ್ರೆ ಈ ಆತಂಕವನ್ನ ದೂರ ಮಾಡಿಕೊಳ್ಳುವಂತಹ ಪ್ರಯತ್ನವಾಗಿ ಇದೀಗ RSSನ ಓಲೈಕೆಗೆ ಇಳಿದಿದ್ದಾರೆ. ಸೊ ಹೀಗಾಗಿ ಇದೀಗ ಅದರ ಮೊದಲ ಹೆಜ್ಜೆಯಾಗಿ RSS ಮೇಲೆ ಹೇರಲಾಗಿದ್ದಂತಹ ನಿಷೇಧವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇದೀಗ ಈ ಜುಲೈ 9ನೇ ತಾರೀಕು ಹೊಸದೊಂದು ಆದೇಶವನ್ನ ಹೊರಡಿಸಿದ್ದಾರೆ. ಆದರೆ ಮೋದಿಯವರ ಈ ಆದೇಶ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಮೋದಿಯವರ ಈ ನಡೆಯನ್ನ ಟೀಕೆ ಮಾಡಿದ್ದಾರೆ. ಸರ್ಕಾರಿ ನೌಕರರು ಅಂದ್ರೆ ದೇಶದ ಸೇವೆ ಮಾಡೋಕೆ ಇರುವಂಥವ್ರು. ಈ ದೇಶ ಸೇವೆ ಮಾಡೋರು ರಾಜಕೀಯ ಸಂಘಟನೆಯಲ್ಲಿ ಯಾಕೆ ಗುರುತಿಸ್ಕೊಳ್ಬೇಕು? ಒಂದು ವೇಳೆ ಇವರು ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕು, ರಾಜಕೀಯ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋದೇ ಆದ್ರೆ ಅವರು ಸೇವೆಯಿಂದ ನಿವೃತ್ತರಾದ ಬಳಿಕ ಗುರುತಿಸ್ಕೊಳ್ಬಹುದಲ್ವಾ ಎನ್ನುವಂತಹ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸಂಸದ ಜೈರಾಮ್ ರಮೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ನೌಕರರು RSSನ ಖಾಕಿ ಚಡ್ಡಿಯನ್ನ ಧರಿಸಿಕೊಂಡ್ರು ಬಂದ್ರೂ ಕೂಡ ಆಶ್ಚರ್ಯ ಏನಿಲ್ಲ ಎನ್ನುವಂತಹ ವ್ಯಂಗ್ಯಭರಿತ ಮಾತನ್ನು ಕೂಡ ಹೇಳಿದ್ದಾರೆ ಜೈರಾಮ್ ರಮೇಶ್ ಅವರು. ಇನ್ನು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಈ ಆದೇಶ ಏನಿದೆ RSS ಕುರಿತಾಗಿ ಇದು ದೇಶದ ಸರ್ಕಾರಿ ನೌಕರರು ಹಾಗೆ
ಸರ್ಕಾರಿ ಕಚೇರಿಗಳನ್ನ ರಾಜಕೀಕರಣ ಮಾಡುವಂತಹ ಪ್ರಯತ್ನ ಎನ್ನುವಂತಹ ಮಾತನ್ನು ಕೂಡ ಆಡಿದ್ದಾರೆ. ಇದು ಸಂವಿಧಾನದ ಸಾರ್ವಭೌಮತೆಗೆ ಹಾಕಲಾಗಿರುವಂತಹ ಸವಾಲು ಮತ್ತು ದೇಶದ ಸಂವಿಧಾನವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಎನ್ನುವಂತಹ ಆಕ್ರೋಶಭರಿತ ಮಾತುಗಳನ್ನು ಕೂಡ ಖರ್ಗೆ ಅವರು ಹೇಳಿದ್ದಾರೆ.